ಆಸ್ತಿಗಾಗಿ ತಂದೆಯನ್ನೇ ಮನೆಯಿಂದ ಹೊರಹಾಕಿದ್ದಾರೆ ಪಾಪಿ ಮಕ್ಕಳು. ನ್ಯಾಯಕ್ಕಾಗಿ ಎಸ್ಪಿ ಡಿಸಿ ಕಚೇರಿಯ ಕದ ತಟ್ಟಿದ್ದಾರೆ ವೃದ್ಧ ರಾಮಪ್ಪ ಕೊಪ್ಪದ. ಧಾರವಾಡ ಜಿಲ್ಲೆಯ ಕಲಘಟಕಿಯ ಚಿಂಗನಹಳ್ಳಿ ಗ್ರಾಮದ ರೈತ ರಾಮಪ್ಪ ಅವರನ್ನ ಅವರ ಮಕ್ಕಳೇ ಮನೆಯಿಂದ ಹೊರಹಾಕಿರುವಂತಹ ಘಟನೆಯಾಗಿದೆ. ರಾಮಪ್ಪ ಕೊಪ್ಪದ ಹೆಸರಿನಲ್ಲಿ 2 ಎಕರೆ 20 ಗುಂಟೆ ಜಮೀನಿದೆ. ಇಬ್ರು ಮಕ್ಕಳ ಮದುವೆಗಾಗಿ 4 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ರು ರಾಮಪ್ಪ ಅವರು. ಸಾಲ ತೀರಿಸಲ್ಲ, ಭೂಮಿ ಕೊಡು ಅಂತ ಮಕ್ಕಳು ಈಗ ಧಮಕಿಯನ್ನು ಹಾಕ್ತಿದ್ದಾರೆ. ಇನ್ನು ಪಾಪಿ ಮಗ ಕೃಷ್ಣ ಕೊಪ್ಪದ ದಂಪತಿ ಸೇರಿ ರಾಮಪ್ಪ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ರಾಮಪ್ಪ ಹೊಲದಲ್ಲಿ ಕಬ್ಬು ನಾಟಿ ಮಾಡ್ತಾ ಇದ್ದಾಗಲೇ ತಂದೆಗೆ ಥಳಿಸಿರೋದು. ತಂದೆಯನ್ನ ಹೊಡೆದು ಹೊರ ಹಾಕಿದ್ದಾನೆ ಮಗ ಕೃಷ್ಣ ಕೊಪ್ಪದ. ಸಾಮಾನ್ಯವಾಗಿ ವಯಸ್ಸಾದ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕಾದಂತಹ ಮಕ್ಕಳು ಸದ್ಯ ಇಬ್ಬರು ಗಂಡು ಮಕ್ಕಳು ತಮ್ಮ ತಂದೆಯನ್ನು ಮನೆಯಿಂದ ಅಂದರೆ ಹೊಡೆದು ಮನೆಯಿಂದ ಹೊರಗೆ ಹಾಕಿರುವಂಥದ್ದು. ಇದು ಪ್ರಮುಖವಾಗಿ ಆಸ್ತಿಯ ವಿಚಾರವಾಗಿ 2 ಎಕರೆ 20 ಗುಂಟೆಯ ಆಸ್ತಿಯ ವಿಚಾರವಾಗಿ ತಂದೆಯನ್ನು ಹೊರಗಡೆ ಹಾಕಿರುವಂಥದ್ದು. ಸದ್ಯಕ್ಕೆ ತಂದೆ ರಾಮಪ್ಪ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅದರ ಯಾವ ಊರು, ಏನಾಗೈತಿ ಘಟನೆ? ನಮ್ಮದು ಸಿಂಗನಹಳ್ಳಿ ರೀ, ಕಲಘಟಗಿ ತಾಲೂಕು ಸಿಂಗನಹಳ್ಳಿ ರೀ. ಭೂಮಿ ಶಿಕ್ಷೆ ಕೊಡು, ಸಾಲ ಬೇಡ ಅನ್ನತ್ತಾರ ರೀ ಅವ್ರು. ಭೂಮಿ ಮಾಡೇ ಕೊಡವಲ್ರಿ. ನಾನು ಹಿಂಗೆ ಊಟ ಇಲ್ದ ಹಂಗೆ ತಿರ್ಗಾಕತ್ತೇನೆ ರೀ. ಹಸು ತಡಿಲಾರಕ್ಕೆ ಒಂದು ಮಗಳು ಐತ್ರಿ, ಆ ಮಗಳನ್ನ ಕೊಟ್ಟೇನು ರೀ. ಅಲ್ಲಿ ಹೋಗಿ ತಿಂಗ್ಳುಗಟ್ಟಲೆ ಉಳ್ಕೊಂಡು ಕೆಲಸ ಬಂದು ಭೂಮಿಯಾಗ ಹೋಗಾಕತ್ರ ಭೂಮಿ ಮಾಡಾಕತ್ಕೊಳ್ಳೇನೋ ಬಂದು ಕೆಲಸ ಭೂಮಿನ ಮಾಡಿಕೊಡ್ರಿ. 2 ವರ್ಷ ಆತ್ರಿ ಪಡ ಬಿದ್ದು. ಬಟ್ ಬ್ಯಾಂಕಿನ ಸಾಲ ಐತಿಪ್ಪ, ಸಾಲ ಇಬ್ಬರು ಹಂಚ್ಕೊಳ್ರಿ, ಇಬ್ಬರು ಮಾಡ್ಕೊಂಡು ತಿನ್ನಿರಿ ಅಂತ ಅಂದ್ರೆ ಸಾಲ ಬೇಡ, ನನಗೆ ಹೊಲ ಬೇಕು ಅಂತೇಳಿ ನನ್ನ ಮೈ ಮೇಲೆ ಕಬ್ಬಿನಗಳದ್ಲೆ ಸಣ್ಣವ ಕೃಷ್ಣ ಅನ್ನವ ಹೊಡೆದ್ರಿ. ಅವ್ರ ಮಾವನು ಭಾಳ ಇದದಾನ ರೀ. ಈಗ ಟೋಟಲ್ ಎಷ್ಟು ಎಕರೆ ಜಮೀನು ಐತಿ? ಆಮೇಲೆ ಎಷ್ಟು ಎಕರೆ ಜಮೀನು ಐತಿ? ಎಷ್ಟು ಸಾಲ ಮಾಡ್ಕೊಂಡಿದ್ರಿ? ನನ್ನ ಭಾಗಕ್ಕೆ 2 ಎಕರೆ 20 ಗುಂಟೆ ರೀ. ಅದು ಅದ್ರೊಳಗೆ ಇಲ್ಲೇ ಐತೆ ನೋಡ್ರಿ ಸಾಲ ಹೆಚ್ಚು ಕಡಿಮೆ ಬಡ್ಡಿ ವಾಚಿಕೆ ಕೊಡೋ ಕೆಲಸ 3-3.5 ಲಕ್ಷ ರೂಪಾಯಿ ಹಾಕತ್ರಿ. ಅದು ಕೊಟ್ಟೇನು ರೀ. ಅಲ್ಲಿಂದ ಈಗ ಡಿ ಸಿ ಅವ್ರಿಗೆ 4-5 ದಿವಸ ಆತು ನೋಡ್ರಿ ಕೊಟ್ಟೆ. ಸೋಮವಾರ ದಿನ ಬಂದ ಕೆಲಸ ಬರೀಪ ಅಂತೇಳಿ ಅಲ್ಲಿ ಹೇಳಿದ್ರಿ. ಹೀಗಾಗಿ ನನಗೆ ದಿಕ್ಕು ಯಾರು ಗತಿ, ಊಟದ ಕೊರತೆ ಸುಧಾಗೈತಿ ರೀ. ನೋಡ್ರಿ ಇಲ್ಲಿ ಅಟೋ ಉಣ್ಣಾಕ ನನ್ನ ಪರಿಸ್ಥಿತಿ ಹೇಳ್ಕೊಳಕ್ಕಾಗೋದ್ರಿ. ಅಕ್ಕಿ ಹಾಕೊಂಡು ಖಾರ ಹಾಕೊಂಡು ಕೆಲಸ ಕಲಿಸಿ ಕಟ್ಕೊಬೋದಿಲ್ಲ, ಒಟ್ಟು ತಡಿಬೇಕಲ್ರಿ. ಅಲ್ಲ, ಯಾಕಂದ್ರೆ ಹಿರಿ ಜೀವಕ್ಕೆ ಮಕ್ಕಳ ಆಸರೆ ಆಗಿರ್ಬೇಕು. ಆಮೇಲೆ ನಿಮ್ಮ ಹಿಂದಿನ ತೀರ್ಕೊಂಡು 20 ವರ್ಷ ಆಗೈತೆ. ಹೆಂಡತಿ ತೀರ್ಕೊಂಡು 20 ವರ್ಷ ಆದ್ರೂ ಕೂಡ 3 ಮಕ್ಕಳನ್ನು ಯಾರ ಕೈಯೋ ಕೊಟ್ಟಿಲ್ಲ, ಜೋಪಾನ ಮಾಡಿ ಲಗ್ನ ಮಾಡೇನ್ರಿ. ಲಗ್ನ ಮಾಡಿ ಇಬ್ಬರಿಗೂ ಮನೆ ಕಟ್ಟಿ ಕೊಟ್ಟೇನಿ. ಇಬ್ಬರು ಒಂದೊಂದು ಮನ್ಯಾಗ ಅದಾರಿ ತಮ್ಮ ಹೆಂಡ್ರು ತಗೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.